ಫ್ರೆಂಡ್ಸ್, ನಿಮಗೂ ಕೂಡ ಮೈಕ್ರೋಸ್ಕೋಪ್ನಲ್ಲಿ ವಸ್ತುಗಳನ್ನು ನೋಡೋದು ಅಂದರೆ ಇಷ್ಟನಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ನೀವು ಯಾವತ್ತಾದರೂ ನಿಮ್ಮ ಫಿಂಗರ್ ಪ್ರಿಂಟ್ನ, ನಾಲಿಗೆ ಮತ್ತು ಕಣ್ಣು ಇಂತಹವುಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ದೀರಾ? ಹಾಗೆ ನಮ್ಮ ಸ್ಪರ್ಮ್ ಮೈಕ್ರೋಸ್ಕೋಪ್ನಲ್ಲಿ ಹೇಗೆ ಕಾಣುತ್ತೆ ಅಂತ ನಿಮಗೆ ಗೊತ್ತಾ? ಈ ಮೈಕ್ರೋಸ್ಕೋಪ್ನಲ್ಲಿ ಸಣ್ಣದಾಗಿ ಕಾಣುವ ಈ ಇರುವೆಗಳು ಎಷ್ಟು ಭಯಂಕರವಾಗಿ ಕಾಣ್ತವೆ ಅಂತ ಗೊತ್ತಾ? ಈ ಎಲ್ಲವುಗಳನ್ನು ನೋಡಬೇಕು ಅಂದರೆ ಇಂಟ್ರೆಸ್ಟಿಂಗ್ ಆಗಿರುವ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕ್ಕೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂಜೆಕ್ಷನ್ ನೀಡಲ್. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ನಾವೆಲ್ಲ ಒಂದು ಬಾರಿಯಾದರೂ ಇಂಜೆಕ್ಷನ್ ಮಾಡಿಸ್ಕೊಂಡೇ ಇರ್ತೀವಿ. ಆದರೆ ಈ ಇಂಜೆಕ್ಷನ್ ನೀಡಲ್ನ ನಮ್ಮ ದೇಹಕ್ಕೆ ಚುಚ್ಚಿದಾಗ ಅದು ಮೈಕ್ರೋಸ್ಕೋಪ್ನಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾ? ಈ ಇಂಜೆಕ್ಷನ್ ನೀಡಲ್ನ ನಮ್ಮ ದೇಹಕ್ಕೆ ಚುಚ್ಚಿ ಹೊರತೆಗೆದಾಗ ಅದರ ಮೇಲೆ ನಮ್ಮ ರಕ್ತದ ಕಣಗಳು ಈ ರೀತಿ ಕಾಣ್ತವೆ ನೋಡಿ. ಹಾಗೆ ಈ ಇಂಜೆಕ್ಷನ್ ನೀಡಲ್ನ ಚುಚ್ಚಿದ ಪ್ರದೇಶವನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಈ ರೀತಿ ದೊಡ್ಡದಾಗಿ ಹೋಲ್ ಕ್ರಿಯೇಟ್ ಆಗಿರುವ ರೀತಿ ಕಾಣುತ್ತೆ. ಮನುಷ್ಯರ ನಾಲಿಗೆ. ಈ ನಾಲಿಗೆ ಅನ್ನೋದು ನಮ್ಮ ದೇಹದಲ್ಲಿ ಬಹಳ ಮೃದುವಾದ ಭಾಗ. ಇದು ಇಲ್ಲದಂತೆ ನಾವು ಮಾತನಾಡಲು ಆಗಲ್ಲ ಮತ್ತು ರುಚಿಗಳನ್ನು ಸವಿಯೋಕೆ ಆಗಲ್ಲ. ಈ ನಾಲಿಗೆ ಅನ್ನೋದು ಮೈಕ್ರೋಸ್ಕೋಪ್ನಲ್ಲಿ ಯಾವ ರೀತಿ ಕಾಣುತ್ತೆ ನೋಡಿ. ಈ ನಾಲಿಗೆಯನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಚೂಪಾದ ಮುಳ್ಳಿನ ರೀತಿ ಕಾಣುತ್ತೆ. ನಾವು ನಮ್ಮ ನಾರ್ಮಲ್ ಕಣ್ಣಿನಿಂದ ಈ ರೀತಿ ಆಕಾರವನ್ನು ನೋಡೋಕೆ ಸಾಧ್ಯವಿಲ್ಲ. ಅದು ಕೇವಲ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಮಾತ್ರ ಈ ರೀತಿ ಆಕಾರ ನಮಗೆ ಕಾಣುತ್ತೆ. ಇಲ್ಲಿ ಕೆಂಪಾಗಿ ಕಾಣುವ ಈ ಮುಳ್ಳಿನಿಂದಲೇ ನಾವು ತಿನ್ನುವ ಆಹಾರದ ಟೇಸ್ಟ್ ನಮಗೆ ಗೊತ್ತಾಗುತ್ತೆ. ಮನುಷ್ಯರ ನಾಲಿಗೆ ಮೇಲೆ ಈ ಮುಳ್ಳುಗಳು ಸಣ್ಣದಾಗಿಯೇ ಇರ್ತವೆ, ಆದರೆ ಪ್ರಾಣಿಗಳ ನಾಲಿಗೆ ಮೇಲೆ ಈ ಮುಳ್ಳುಗಳು ಬಹಳ ದೊಡ್ಡದಾಗಿ ಇರ್ತವೆ. ಬಾಲ್ ಪೆನ್. ಫ್ರೆಂಡ್ಸ್, ನಾವೆಲ್ಲ ಪೆನ್ನುಗಳನ್ನು ಬಳಸೇ ಇರ್ತೀವಿ. ಈ ಪೆನ್ ಹೇಗೆ ಬರೆಯುತ್ತೆ ಅಂತ ನೀವು ನೋಡಿದಿರಾ? ಈ ಪೆನ್ನಿಂದ ಬರೆಯುವುದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಅದು ಈ ರೀತಿ ಕಾಣುತ್ತೆ. ಈ ಮೈಕ್ರೋಸ್ಕೋಪ್ನಲ್ಲಿ ಪೆನ್ನ ಕೆಳಗಡೆ ಒಂದು ಬಾಲ್ ಕಾಣುತ್ತೆ. ನಾವು ಪೇಪರ್ನಲ್ಲಿ ಈ ಪೆನ್ನಿಂದ ಬರೆಯುತ್ತಿರುವಾಗ ಆ ಬಾಲ್ ರೊಟೇಟ್ ಆಗ್ತಾ ಇರುತ್ತೆ, ಆದರೆ ಆ ಬಾಲ್ ತಿರುಗ್ತಾ ಇರೋದು ನಮಗೆ ಕಾಣಲ್ಲ. ಯಾವಾಗ ನಾವು ಪೇಪರ್ನ ಮೇಲೆ ಬರೆಯುತ್ತೇವೋ ಆ ಬಾಲ್ನಿಂದಲೇ ಇಂಕ್ ಪೇಪರ್ಗೆ ಅಂಟಿಕೊಳ್ಳುತ್ತೆ. ಸ್ಪರ್ಮ್. ಫ್ರೆಂಡ್ಸ್, ನಾವು ಸ್ಪರ್ಮ್ನ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಯಾವ ರೀತಿ ಕಾಣುತ್ತೆ ಅಂತ ಈಗ ನೋಡೋಣ. ಈ ವೀರ್ಯವನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದರಲ್ಲಿ ಸ್ಪರ್ಮ್ ಕಣಗಳು ಈ ರೀತಿ ಮೂವ್ ಆಗ್ತಾ ಇರೋದನ್ನ ನಾವು ನೋಡಬಹುದು. ನಾವು ನಮ್ಮ ಕಣ್ಣಿನಿಂದ ಈ ಸ್ಪರ್ಮ್ನ ನೋಡಿದಾಗ ಅದು ಒಂದು ವೈಟ್ ಲಿಕ್ವಿಡ್ನ ರೀತಿ ಕಾಣುತ್ತೆ. ಆದರೆ ಈ ಲಿಕ್ವಿಡ್ನ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಮಾತ್ರ ಈ ಸ್ಪರ್ಮ್ ಕಣಗಳು ನಮಗೆ ಕಾಣ್ತವೆ. ಒಬ್ಬ ಆರೋಗ್ಯಕರವಾದ ವ್ಯಕ್ತಿಯ ದೇಹದಲ್ಲಿ 1 ಮಿಲಿಮೀಟರ್ನಲ್ಲಿ ಸುಮಾರು 40 ಬಿಲಿಯನ್ ಸ್ಪರ್ಮ್ ಕಣಗಳು ಇರ್ತವೆ. ಈ ಸ್ಪರ್ಮ್ ಕಣಗಳಿಂದಲೇ ಮಕ್ಕಳು ಹುಟ್ಟುತ್ತಾರೆ. ಒಂದು ವೇಳೆ 1 ಮಿಲಿಮೀಟರ್ ಸ್ಪರ್ಮ್ನ ಒಬ್ಬ ಮಹಿಳೆಯ ಅಂಡಾಶಯದಲ್ಲಿ ಪ್ರವೇಶಪಡಿಸಿದರೆ ಒಂದೇ ಬಾರಿ 40 ಮಿಲಿಯನ್ ಮಕ್ಕಳು ಹುಟ್ಟುವ ಸಾಮರ್ಥ್ಯ ಇರುತ್ತೆ. ಫಿಂಗರ್ ಪ್ರಿಂಟ್. ಪ್ರಪಂಚದಲ್ಲೇ ಪ್ರತಿಯೊಬ್ಬ ವ್ಯಕ್ತಿಗೆ ಬೇರೆ ಬೇರೆ DNA ಇರುತ್ತೆ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ಫಿಂಗರ್ ಪ್ರಿಂಟ್ ಕೂಡ ಇರುತ್ತೆ. ಈ ಫಿಂಗರ್ ಪ್ರಿಂಟ್ ಮೈಕ್ರೋಸ್ಕೋಪ್ನಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಫಿಂಗರ್ ಪ್ರಿಂಟ್ನ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ನಮ್ಮ ಬೆರಳಿನ ಮೇಲಿರುವ ಗೆರೆಗಳ ಜೊತೆಗೆ ಅಲ್ಲಿಂದ ಹೊರಬರುವ ಬೆವರು ಕೂಡ ಕಾಣುತ್ತೆ. ಈ ಫಿಂಗರ್ ಪ್ರಿಂಟ್ನಲ್ಲಿ ಪ್ರತಿ ಲೈನ್ ಮತ್ತು ಅದರ ಆಕಾರ ಬೇರೆ ಬೇರೆಯಾಗಿ ಇರುತ್ತೆ. ಇರುವೆಗಳ ಮುಖ. ಫ್ರೆಂಡ್ಸ್, ಈ ಇರುವೆಗಳು ನೋಡೋಕೆ ಎಷ್ಟು ಸಣ್ಣದಾಗಿ ಕಾಣ್ತವೆ ಅಲ್ವಾ? ಆದರೆ ಇವುಗಳನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಬಹಳ ಭಯಂಕರವಾಗಿ ಕಾಣುತ್ತೆ ನೋಡಿ. ಈ ಇರುವೆಗಳನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದರ ಕಣ್ಣು ಮತ್ತು ಅದರ ಆಂಟಿನಾ ಎಷ್ಟು ಭಯಂಕರವಾಗಿ ಕಾಣುತ್ತೆ ಅಂತ. ಕರೋನಾ ವೈರಸ್. ಈ ಕರೋನಾ ವೈರಸ್ನಿಂದ ಬಹಳಷ್ಟು ಜನ ಸಾವನ್ನಪ್ಪಿದ್ದಾರೆ. ಈ ಮಾರಣಾಂತಿಕ ಕರೋನಾ ವೈರಸ್ ಅನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡೋಕೆ ಅಂತ ಕರೋನಾ ವೈರಸ್ ಅಟ್ಯಾಕ್ ಆಗಿರುವ ವ್ಯಕ್ತಿಯ ಮಾಸ್ಕನ್ನು ಡಾಕ್ಟರ್ಸ್ಗಳು ತಗೊಳ್ತಾರೆ. ಆ ನಂತರ ಈ ಮಾಸ್ಕನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಆ ಮಾಸ್ಕ್ನ ಮೇಲೆ ಈ ವೈರಸ್ ಕಾಣುತ್ತೆ ನೋಡಿ. ಈ ಕರೋನಾ ವೈರಸ್ ಈ ಮಾಸ್ಕ್ನ ಮೇಲೆ ಯಾವ ರೀತಿ ಕಾಣ್ತಿದೆ ಅಂತ. ಕ್ಯಾನ್ಸರ್ ಸೆಲ್ಸ್. ಈ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಬಹಳಷ್ಟು ಜನಕ್ಕೆ ತುಂಬಾ ಡೇಂಜರಸ್ ಆಗಿದೆ. ಹಿಂದಿನ ಕಾಲದಲ್ಲಿ ಈ ಕ್ಯಾನ್ಸರ್ ಅನ್ನೋದು ಬಹಳ ಕಡಿಮೆ ಜನಕ್ಕೆ ಮಾತ್ರ ಬರ್ತಿತ್ತು. ಆದ್ರೆ ಈಗಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಅನ್ನೋದು ಬಹಳ ಕಾಮನ್ ಆಗಿ ಬಿಟ್ಟಿದೆ. ಈ ಕ್ಯಾನ್ಸರ್ಗೆ ನಮ್ಮ ದೇಶದಲ್ಲಿ ಚಿಕಿತ್ಸೆ ಕೂಡ ಇದೆ. ಈ ಕ್ಯಾನ್ಸರ್ ಸೆಲ್ಸ್ನ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅವು ಯಾವ ರೀತಿ ಕಾಣ್ತವೆ ಅಂತ ನೋಡಿ.
ನೋಡಿ ಈ ಕ್ಯಾನ್ಸರ್ ಸೆಲ್ಸ್ಗಳು ನೋಡೋಕೆ ಎಷ್ಟು ಭಯಂಕರವಾಗಿ ಕಾಣ್ತವೆ ಅಂತ. ಈ ಕ್ಯಾನ್ಸರ್ ಅನ್ನೋದು ಮೊದಲಿಗೆ ಸಣ್ಣದಾಗಿಯೇ ಶುರುವಾಗುತ್ತೆ, ಆನಂತರ ಇವು ತಮ್ಮ ಕಣಗಳನ್ನು ಹೆಚ್ಚಿಸಿಕೊಂಡು ಅದು ಕ್ಯಾನ್ಸರ್ ಆಗಿ ಬದಲಾಗುತ್ತೆ. ಗಿಡದ ಎಲೆಗಳು, ಈ ಗಿಡ ಮರಗಳು ಸೂರ್ಯನ ಕಿರಣಗಳಿಂದ ಆಹಾರವನ್ನು ತಯಾರಿಸಿಕೊಳ್ತವೆ ಅಂತ ನಮಗೆಲ್ಲ ಗೊತ್ತು. ಆದ್ರೆ ಅವು ಹೇಗೆ ತಮ್ಮ ಆಹಾರವನ್ನು ಎಲೆಗಳಲ್ಲಿ ತಯಾರಿಸಿಕೊಳ್ತವೆ ಅಂತ ನೋಡಿದಿರಾ? ಈ ಗಿಡದ ಎಲೆಗಳನ್ನು ಮೈಕ್ರೋಸ್ಕೋಪ್ ನಲ್ಲಿಟ್ಟು ನೋಡಿದಾಗ ಅದರ ಮೇಲೆ ಈ ರೀತಿ ಸಣ್ಣ ಸಣ್ಣ ರಂಧ್ರಗಳು ಕಾಣ್ತವೆ. ಈ ರಂಧ್ರಗಳ ಸಹಾಯದಿಂದಲೇ ಸೂರ್ಯಕಾಂತಿ ಗಿಡಗಳಿಗೆ ಸೇರುತ್ತೆ. ಆಗ ಈ ಗಿಡಗಳು ಸೂರ್ಯನ ಕಿರಣಗಳಿಂದ ಫುಡ್ ಪ್ರಿಪೇರ್ ಮಾಡಿಕೊಳ್ತವೆ. ಮೊಸರು ಫ್ರೆಂಡ್ಸ್, ನೀವು ಯಾವತ್ತಾದರೂ ಈ ಮೊಸರನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಿರಾ? ಈ ಮೊಸರನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದರಲ್ಲಿ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಕಾಣ್ತವೆ. ಮತ್ತೆ ಇಷ್ಟೊಂದು ಬ್ಯಾಕ್ಟೀರಿಯಾಗಳು ಈ ಕಾರ್ಡ್ನಲ್ಲಿ ಇರುವಾಗ ನಾವು ಏಕೆ ಈ ಕಾರ್ಡ್ನ ತಿಂತೀವಿ ಅಂತ ನೀವು ಅಂದ್ಕೊಳ್ಳಬಹುದು. ಆದರೆ ಈ ಕಾರ್ಡ್ನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹಕ್ಕೆ ಯಾವ ಹಾನಿ ಕೂಡ ಆಗಲ್ಲ. ಸಾಲ್ಟ್, ಪ್ರತಿಯೊಬ್ಬರ ಮನೆಯಲ್ಲಿ ಈ ಸಾಲ್ಟ್ನ ಬಳಸ್ತಾರೆ. ಇದು ನೋಡೋಕ್ಕೆ ಬಹಳ ಸಣ್ಣದಾಗಿ ಕಾಣುತ್ತೆ, ಆದರೆ ಇದನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಈ ಸಾಲ್ಟ್ನ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಒಂದು ದೊಡ್ಡ ಕಲ್ಲಿನ ರೀತಿ ಕಾಣುತ್ತೆ. ಗರಿಕೆ ಹುಲ್ಲು, ನಾರ್ಮಲ್ ಆಗಿ ಈ ಗರಿಕೆ ಹುಲ್ಲು ಎಷ್ಟು ಶಾರ್ಪ್ ಆಗಿ ಇರುತ್ತೆ ಅಂದ್ರೆ ಅದನ್ನು ಕಟ್ ಮಾಡುವಾಗ ನಮ್ಮ ಕೈಗೆ ಗಾಯವಾಗುವ ಚಾನ್ಸ್ ಕೂಡ ಇರುತ್ತೆ. ಆದ್ರೆ ಇಷ್ಟು ಮೃದುವಾದ ಗರಿಕೆ ಹುಲ್ಲು ಯಾವ ರೀತಿ ನಮ್ಮ ಕೈನ ಕಟ್ ಮಾಡುತ್ತೆ ಅಂತ ಗೊತ್ತಾ? ನೋಡಿ, ಈ ಗರಿಕೆ ಹುಲ್ಲನ್ನ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದಕ್ಕೆ ಎಷ್ಟು ಚೂಪಾದ ಮುಳ್ಳುಗಳು ಇರ್ತವೆ ಅಂತ ನೋಡಿ. ನಮ್ಮ ಕಣ್ಣಿನಿಂದ ಆ ಮುಳ್ಳುಗಳನ್ನು ನೋಡೋಕೆ ಆಗಲ್ಲ. ಅದು ಕೇವಲ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಮಾತ್ರ ಆ ಮುಳ್ಳುಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಚಾಕ್ ಪೀಸ್, ನಾವೆಲ್ಲ ಚಾಕ್ ಪೀಸ್ಗಳನ್ನು ಸ್ಕೂಲ್ಗಳಲ್ಲಿ ಬಳಸೇ ಇರ್ತೀವಿ. ಈ ಬೆಳ್ಳಗಿರುವ ಚಾಕ್ ಪೀಸ್ನ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಹೇಗೆ ಕಾಣುತ್ತೆ ನೋಡಿ. ಈ ಚಾಕ್ ಪೀಸ್ನ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ನೋಡೋಕೆ ಈ ರೀತಿ ಡಿಸೈನ್ ಬಾಲ್ನ ರೀತಿ ಕಾಣುತ್ತೆ. ಮನುಷ್ಯರ ಕಣ್ಣು ಫ್ರೆಂಡ್ಸ್, ನಮ್ಮ ಶರೀರದಲ್ಲಿ ನಮ್ಮ ಕಣ್ಣು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಈ ಕಣ್ಣನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಈ ರೀತಿಯಾಗಿ ಕಾಣುತ್ತೆ. ಈ ಕಣ್ಣನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಒಂದು ಅದ್ಭುತವಾದ ಪ್ರದೇಶದ ರೀತಿ ಕಾಣುತ್ತೆ. ಹಾಗೆ ಅಲ್ಲಿ ಒಂದು ದೊಡ್ಡ ಹೋಲ್ ಕೂಡ ಕಾಣುತ್ತೆ. ಆದರೆ ಅದು ಹೋಲ್ ಅಲ್ಲ, ಅದು ನಮ್ಮ ಐ ಲೆನ್ಸ್. ಅದು ನೋಡೋಕೆ ಈ ರೀತಿಯಾಗಿ ವಿಚಿತ್ರವಾಗಿ ಕಾಣುತ್ತೆ. ಮಸಲ್ಸ್ ಟಿಶ್ಯೂಸ್, ನಮ್ಮ ಶರೀರದಲ್ಲಿ ಹಲವಾರು ಭಾಗಗಳು ನಮಗೆ ನಿಜವಾಗ್ಲೂ ಗೊತ್ತೇ ಇರಲ್ಲ. ನಮ್ಮ ಶರೀರದಲ್ಲಿರುವ ಮಸಲ್ಸ್ಗಳನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅವು ಈ ರೀತಿಯಾಗಿ ಕಾಣ್ತವೆ. ಇದು ನೋಡೋಕೆ ಸಣ್ಣ ಸಣ್ಣ ನಕ್ಷತ್ರಗಳ ಗುಂಪಿನ ರೀತಿ ಕಾಣುತ್ತೆ ಅಲ್ವಾ? ಮರಳು ಫ್ರೆಂಡ್ಸ್, ಜೆಲ್ಲಿ ಅಥವಾ ಉಸುಗು ಅಂತ ಕರೆಯಲ್ಪಡುವ ಈ ಮರಳನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ನೋಡೋಕೆ ಬಹಳ ಅದ್ಭುತವಾಗಿ ಕಾಣುತ್ತೆ. ಈ ಜೆಲ್ಲಿ ಮರಳನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದಾಗ ಅದು ಬಹಳ ಸುಂದರವಾಗಿ ಕಲರ್ ಕಲ್ಲುಗಳ ರೀತಿ ಕಾಣುತ್ತೆ. ಹಾಗೆ ಅವುಗಳ ಶೇಪ್ ಕೂಡ ಬಹಳ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ಇದು ಫ್ರೆಂಡ್ಸ್ ವಿಡಿಯೋ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.